ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು 5:30 ಆಗಿತ್ತು. ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಸೊ ಅವತ್ತಿನ ದಿನ ತುಂಬಾನೇ ಚಳಿ ಇತ್ತು, ಆದ್ರೂ ಕೂಡ ಎಕ್ಸರ್ಸೈಸ್ ಮಾಡ್ಲೇಬೇಕು ಅಂತ ಶುರು ಮಾಡಿದ್ದೀನಿ. ಆ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಏನು ಎದ್ದೇಳೋದಕ್ಕೂ ಕಷ್ಟ ಆಗುತ್ತೆ, ಮತ್ತೆ ಸ್ವಲ್ಪ ಬಾಡಿ ಸ್ಟಿಫ್ನೆಸ್ ಕೂಡ ಇರುತ್ತೆ. ಆದ್ರೂ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ಎಕ್ಸರ್ಸೈಸ್ ಮಾಡಿ ಶುರು ಮಾಡಿ ಆದ್ಮೇಲೆ ತುಂಬಾನೇ ಚೆನ್ನಾಗಾಗುತ್ತೆ. ಸುಮಾರಷ್ಟು ಜನ ಇವಾಗ್ಲೂ ಕೂಡ ನನ್ನ ಎಕ್ಸರ್ಸೈಸ್ ವಿಡಿಯೋಗಳಿಗೆ ಕಮೆಂಟ್ ಆಗ್ತಾ ಇರ್ತಾರೆ. ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ ಶುರು ಮಾಡಿದ್ದೀನಿ, ಮತ್ತೆ ನೀವು ಯಾವ ವಿಡಿಯೋ ನೋಡ್ಕೊಂಡು ಎಕ್ಸರ್ಸೈಸ್ ಮಾಡ್ತೀರಾ ಹೇಳಿ ಅಂತೆಲ್ಲ ಹೇಳಿ. ಸೊ ಎಕ್ಸರ್ಸೈಸ್ ಅಂದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬಾ ಜನರಿಗೆ ಮನ್ಸಿರುತ್ತೆ. ಬಟ್ ಇವಾಗಂತೂ ಚಳಿ ಇರೋದ್ರಿಂದ ಬೆಳಗ್ಗೆ ಹೇಗಪ್ಪ ಬೇಗ ಹೇಳೋದು, ಅಥವಾ ಪ್ರತಿದಿನ ಎಕ್ಸರ್ಸೈಸ್ ಮಾಡೋದಕ್ಕೆ ಒಂದಿನ ಮಾಡ್ತೀವಿ ಮತ್ತೊಂದ್ ದಿನ ಆಗೋದೇ ಇಲ್ಲ, ಆ ತರದೆಲ್ಲ ಆಗುತ್ತೆ. ನನ್ಗೂ ಕೂಡ ಮೊದ್ಲು ಹಂಗೆ ಆಗಿತ್ತು. ಬಟ್ ನಾನು ಆಲ್ಮೋಸ್ಟ್ 6-7 ತಿಂಗಳು ಕಂಟಿನ್ಯೂಸ್ ಆಗಿ ಎಕ್ಸರ್ಸೈಸ್ ಮತ್ತೆ ಮನೆಯಲ್ಲೇ ಡಯಟ್ ಮಾಡ್ಕೊಂಡು ವೆಯ್ಟ್ ಇಳಿಸ್ಕೊಂಡೆ. ಸೊ ಇವಾಗ ನನ್ನ ವೆಯ್ಟ್ ಎಕ್ದಮ್ ಏರೋದಿಲ್ಲ, ಒಂದೇ ಲೆವೆಲ್ಗೆ ಇರುತ್ತೆ. ಆಲ್ಮೋಸ್ಟ್ ಒಂದು 64-65 ಅಷ್ಟೊಳಗಡೆನೆ ಇರುತ್ತೆ. ಒಂದ್ ಸ್ವಲ್ಪ ನಾನು ಎಕ್ಸರ್ಸೈಸ್ ಎಲ್ಲ ಮಾಡಕ್ ಶುರು ಮಾಡಿದ್ಮೇಲೆ 64ಗೆ ಇಳಿಯುತ್ತೆ. ಸೊ ಒಂದ್ ಸಲ ನಾವು ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಿ ಒಂದ್ 6-7 ತಿಂಗಳಾದ್ರೂ ಕಂಟಿನ್ಯೂಸ್ ಆಗಿ ಮಾಡಿ ಇಳಿಸ್ಕೊಂಡ್ರೆ ಆ ನಂತರ ವೆಯ್ಟ್ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ. ಇವಾಗ ನಾನು ಏನು ಡಯಟ್ ಅಂತ ಏನ್ ಜಾಸ್ತಿ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ಊಟ ಮಾಡ್ಕೊಂಡಿದೀನಿ. ಬಟ್ ನನ್ ವೆಯ್ಟ್ ಅಲ್ಲಿಗೆ ಕರೆಕ್ಟ್ ಆಗಿ ನಿಂತ್ಕೊಂಡಿದೆ. ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ 1-2 kg ಹಿಂಗೆ ಇರೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ, ಬಟ್ ಎಕ್ದಮ್ ಇರೋದಿಲ್ಲ. ಮೊದಲು ನಾನು 74 ಇದ್ದೆ ಅಲ್ವಾ, ಸೊ ಅಷ್ಟಕ್ಕೆಲ್ಲ ಹೋಗೋದಿಲ್ಲ. ಸೊ ಇದು ನಂಗೆ ತುಂಬಾನೇ ಹೆಲ್ಪ್ ಆಗಿದೆ, ಮನೆಯಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು. ಸಾಕಷ್ಟು ಜನರಿಗೆ ಮನ್ಸಿರುತ್ತೆ. ಸೊ ಶುರು ಮಾಡ್ಬೇಕು, 1-2-3 ದಿನ ದಿನ ಮಾಡಿದ್ರೆ ಆನಂತರ ಮತ್ತೆ ನಮ್ಗೆ ಮೋಟಿವೇಶನ್ ಸಿಗತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಹಾಗೆ ಅದಾದ್ಮೇಲೆ ಅಡಿಗೆ ತಿಂಡಿ ಎಲ್ಲ ಮಾಡ್ಲೇಬೇಕು. ಸೊ ಏನಾಗಿತ್ತು ಅಂದ್ರೆ ಅವತ್ತಿನ ದಿನ ಫುಲ್ ಫಾಗು, ಒಂಥರ ಚಳಿ ಸಿಕ್ಕಾಪಟ್ಟೆ ಇತ್ತು. ಸೊ ಅದ್ರ ಜೊತೆಗೆ ಅಡಿಗೆ ಕೂಡ ಶುರು ಮಾಡ್ಕೊಂಡೆ. ಬೆಳಗ್ಗೆ ದೋಸೆಗೆ ನೆಂಚ್ಕೊಳಕ್ಕೆ ಅಂತ ನಾನು ಗ್ರೇವಿ ತರ ಮಾಡೋಣ ಅಂತ ಅನ್ಕೊಂಡೆ. ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಹಾಗೆ ಹೆಸರು ಕಾಳು ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನ ಬಳಸ್ಕೊಂಡು ರುಚಿಕರವಾದ ಒಂದು ಗ್ರೇವಿ ಮಾಡ್ತೀನಿ. ಇದು ಚಪಾತಿ, ಪೂರಿ ಮತ್ತೆ ದೋಸೆ ಯಾವ್ದಕ್ಕಾದ್ರೂ ನೆಂಚ್ಕೊಂಡು ತಿನ್ನೋದಕ್ಕಾಗತ್ತೆ. ಫಸ್ಟ್ ನಾನು ಈರುಳ್ಳಿನ ಎಣ್ಣೆಯಲ್ಲಿ ಹುರ್ಕೊಂಡೆ, ಆನಂತರ ಸ್ವಲ್ಪ ಒಂದು ಹಸಿಮೆಣಸು ಹಾಕಿದೀನಿ, ಹಾಗೆ ಒಂದು ಟೊಮೆಟೊ ಹಂಗೆ ಹಾಕಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿನ ಹಿಂಗ್ ಒಂದೊಂದೇ ಎಸಳು ಬಿಡಿಸಿ ಹಾಕಿದ್ದೀನಿ. ಅದು ತುಂಬಾ ಚೆನ್ನಾಗಾಗತ್ತೆ ಆ ತರ ಹಾಕೋದ್ರಿಂದ. ಸೊ ಅದನ್ನ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇದಕ್ಕೆ ಯಾವ್ದಾದ್ರು ಒಂದು ಮಸಾಲೆ ಬೇಕು. ಇವಾಗ ಪಾವ್ ಭಾಜಿ ಮಸಾಲೆನೋ ಅಥವಾ ಯಾವ್ದಾದ್ರು ಒಂದು ನಾವು ಪಲ್ಯಕ್ಕೆ ಹಾಕುವಂತ ಮಸಾಲೆ ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ. ನಾನಿಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು, ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಅಂದ್ರೆ ಇದು ದಪ್ಪ ಆಗಿ ಬರ್ಬೇಕು. ಆ ತರ ಆದಾಗ ಮಾತ್ರ ಇದು ರುಚಿಕರವಾಗಿರತ್ತೆ. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಯಾವ ಮಸಾಲೆ ಬೇಕು ಏನು ಅಂತ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ. ಹಾಗೆ ನಾನಿವತ್ತು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇತ್ತು ಮಸಾಲ ತಂದಿರೋದು, ಅದನ್ನೇ ಹಾಕೋಣ ಅಂತ ಹಾಕಿದೆ. ಹಾಗೆ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಹಾಕಿ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಈ ಗ್ರೇವಿ ರೆಡಿ ಆಗ್ಬಿಡುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ, ಪುರಿ ಜೊತೆ ಯಾವ್ದಕ್ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ದೋಸೆ ಎಲ್ಲ ಆಯ್ತು, ಅಡುಗೆ ಆಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನೇನು ಅನಗನ್ ಕರ್ಕೊಂಬರಕ್ಕೆ ಸ್ಕೂಲಿಗೆ ಹೋಗ್ಬೇಕು ಅನ್ನೋಷ್ಟವಾಗ, ಅಂದ್ರೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಬಟ್ಟೆ ಏನಾದ್ರು ಇದ್ರೆ ತೆಕ್ಕೊಂಬಂದು ಮಡ್ಚಿಟ್ಬಿಟ್ಟು ಹೋಗ್ತೀನಿ. ಅದೇ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಸಾಕಷ್ಟು ಬಟ್ಟೆ ಅಂತೂ ಇರುತ್ತೆ. ಇವಾಗ ಚೆನ್ನಾಗಿ ಬಿಸಿಲು ಕೂಡ ಇರುತ್ತೆ ಅಲ್ವಾ. ಬಿಸಿಲು ಬಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೇ ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋದು. ಇವಾಗ ಚಳಿ ಇದ್ರೂ ಕೂಡ ಮಸ್ತಾಗಿ ಬಿಸಿಲು ಬರುತ್ತೆ. ಒಂದ್ ಸ್ವಲ್ಪ ಹೊತ್ತು ನಾನು ಟೆರೆಸ್ ಮೇಲೆ ಬಿಸಿಲು ಕಾಸಕ್ಕೆ ಅಂತಾನೆ ಹೋಗ್ತೀನಿ, ಅಷ್ಟು ಚೆನ್ನಾಗಾಗತ್ತೆ ಚಳಿ ಇದ್ದಿದ್ರಿಂದ. ಬಟ್ಟೆ ಎಲ್ಲ ಮಡ್ಚಿಟ್ಟು ಆನಂತರ ಅನಗನ್ ಕರ್ಕೊಂಬರಕ್ಕೆ ಹೋಗೋದೆ.
ಹಾಗೆ ಇವಾಗ ಖರ್ಜೂರದ ಬರ್ಫಿ ಮಾಡೋಣ ಅಂತ ಅನ್ಕೊಂಡೆ. ಖರ್ಜೂರ ತಂದಿಟ್ಟು ತುಂಬಾ ದಿನ ಆಗಿತ್ತು, ಬಟ್ ಅದನ್ನ ತಿನ್ನೋರೇ ಇರ್ಲಿಲ್ಲ. ಯಾಕಂದ್ರೆ ಅದಕ್ಕೇನೋ ಒಂಥರ ಆಯಿಲಿ ತರ, ಅಂದ್ರೆ ಆಯಿಲ್ ಸ್ಮೆಲ್ ಬರ್ತಾ ಇತ್ತು. ಅದಕ್ಕೋಸ್ಕರ ಅದಕ್ಕೆ ನೋಡಿದ್ರೆ ಯಾವುದೇ ಇಂಗ್ರೀಡಿಯೆಂಟ್ ಅಲ್ಲಿ ಯಾವ ಆಯಿಲ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಿರ್ಲಿಲ್ಲ. ಬಟ್ ಏನೋ ಒಂಥರ ಸ್ಮೆಲ್ಲಿ ಅಂತ ಅನಿಸ್ತಾ ಇತ್ತು. ಸೊ ಹಂಗಾಗಿ ತಿಂದೆ, ತುಂಬಾ ದಿನ ಹಂಗೆ ಇಟ್ಬಿಟ್ಟಿದ್ದೆ. ಮತ್ತೆ ಅದು ಹಾಳಾಗ್ಬಿಡತ್ತೆ ಅಂತ ಹೇಳಿ ಒಂದು ಬರ್ಫಿ ಆದ್ರೂ ಮಾಡೋಣ ಅಂತ ಅನ್ಕೊಂಡೆ. ಬಿಸಿ ನೀರ್ ಮಾಡಿಟ್ಕೊಂಡು ಬಿಸಿ ನೀರಲ್ಲಿ ಒಂದ್ಸಲ ತೊಳೆದ್ಬಿಟ್ಟು ನಂತರ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಮೊದಲು ನಾನು ಸ್ವಲ್ಪ ಬಾದಾಮಿ, ಗೋಡಂಬಿ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯತ್ತೆ. ನಾನು ತುಂಬಾ ಏನು ಹಾಕ್ಲಿಲ್ಲ, ಒಂದ್ ಸ್ವಲ್ಪ ಬಾಯಿ ಸಿಗೋ ತರ ಇದ್ರೆ ಸಾಕು ಅಂತ ಅನ್ಕೊಂಡೆ. ಸೊ ಈ ತರ ಖರ್ಜೂರ ಹಿಂಗೆ ಹೋದಾಗ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಸಿಕ್ತು, ಅದಕ್ಕೋಸ್ಕರ ನಾನು ತಗೊಂಡಿದ್ದೆ. ಖರ್ಜೂರ ತಿಂತೀವಿ ನಾವು, ಹಂಗೆ ತಿಂತಾ ಇರ್ತೀವಿ. ಸೊ ಇದು ಯಾಕೋ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಆ ಟೇಸ್ಟ್. ಸೊ ನಾನು ಈ ತರ ತೆಗ್ದಿಟ್ಟು ನಂತರ ಬಿಸಿ ನೀರ್ ಮಾಡ್ಕೊಂಡು ಒಂದ್ಸಲ ಅದರಲ್ಲಿ ಅದನ್ನ ಅದ್ದಿ ತೆಗ್ದು ನಂತರ ಅದನ್ನ ರುಬ್ಬಿ ಇಟ್ಕೊಂಡೆ. ಹಾಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈ ತರ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಹಾಕೊಂಡು ಒಂದ್ಸಲ ಹುರ್ಕೊಳ್ತೀನಿ. ಇದನ್ನ ಹಂಗೆ ತುಪ್ಪ ಹಾಕ್ದೇನೆ ಬೇಕಾದ್ರೂ ಹುರ್ಕೋಬಹುದು. ನಾನು ತುಪ್ಪ ಹಾಕಿದ್ದೆ, ಇದನ್ನ ಹಾಕಿ ಇವಾಗ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಅಂದ್ರೆ ಬರ್ಫಿ ಮಧ್ಯೆ ಗರ್ಗರಿಯಾಗಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿ ಈ ತರ ಹುರಿದು ಇಟ್ಕೊಂಡಿದ್ದಾಯ್ತು. ಸೊ ಇದೊಂದ್ಸಲ ರುಬ್ಬಿ ಇಟ್ಕೊಂಡಿರೋ ಖರ್ಜೂರ, ಇದನ್ನ ಸ್ವಲ್ಪ ಇನ್ನೊಂಚೂರು ತುಪ್ಪ ಹಾಕಿ ಅದೇ ಬಾಣಲೆಯಲ್ಲಿ ಹಾಕಿ ಅಂದ್ರೆ ಸುಮಾರು ಹೊತ್ತು ಕೈ ಆಡಿಸ್ದೆ, ಬಟ್ ಅದೇನೋ ಅಷ್ಟು ಗಟ್ಟಿಯಾಗಿ ಬರಲಿಲ್ಲ, ಅಂಟಾಗಿ. ನಾನು ತೊಳೆದಿದ್ನಲ್ಲ, ಹಂಗಾಗಿ ಹಿಂಗೆ ಖರ್ಜೂರ ಆದ್ರೆ ಬೇಗ ಅಂಟಾಗಿ ಬಂದ್ಬಿಡುತ್ತೆ. ಒಂದ್ಸಲ ನಾನು ವಾಶ್ ಮಾಡಿದ್ರಿಂದ ಸ್ವಲ್ಪ ನೀರ್ ಹೀರ್ಕೊಂಡಿತ್ತು ಅದು. ಸೊ ಹಂಗಾಗಿ ಅದಷ್ಟು ಗಟ್ಟಿಯಾಗಿ ಬರ್ಲಿಲ್ಲ. ಸುಮಾರು ಹೊತ್ತು ಕಾಯಿಸಿದ ನಂತರ ನಾನು ತೆಗ್ದಿಟ್ಟೆ. ಆ ನಂತರ ಅದನ್ನ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡೆ ಈ ತರ. ಸೊ ಚೆನ್ನಾಗಾಗಿತ್ತು ಟೇಸ್ಟು, ಏನು ಆಯಿಲಿ ಸ್ಮೆಲ್ ಅಂತ ಅನಿಸ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಅನಗನ್ ಸ್ಕೂಲಲ್ಲಿ, ಅಂದ್ರೆ ಸ್ಕೂಲಿಂದ ಸ್ಪೋರ್ಟ್ಸ್ ಡೇ ಮಾಡಿದ್ರು, ಬೇರೆ ಸ್ಕೂಲಿಗೆ ಕರ್ಕೊಂಡೋಗಿ ಮಾಡ್ತಾರೆ. ಸೊ ಹಾಗಾಗಿ ನಾವೆಲ್ಲ ಪೇರೆಂಟ್ಸ್ಗೆಲ್ಲ ಕುತ್ಕೊಂಡು ನೋಡೋದಕ್ಕೆ ಜಾಗ ಮಾಡಿಟ್ಟಿದ್ರು. ಅನಗನ ಅಲ್ಲಿ ಮ್ಯಾಮ್ ಹತ್ರ ಕಳಿಸ್ಬಿಟ್ಟು ನಾವು ಇಲ್ಲಿ ಬಂದು ಕುತ್ಕೊಂಡಿದ್ವಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಇನ್ನು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಹುಡುಕ್ತಾ ಇದ್ದದ್ದು ನಮ್ಮ ಹುಡುಕ್ತಿದ್ದದು. ಮಾರ್ಚ್ ಫಸ್ಟ್ ಆದ್ಮೇಲೆ ಡಾನ್ಸ್ ಮಾಡಿಸ್ತಾ ಇದ್ರು ಚಿಕ್ಕ ಮಕ್ಳಿಗೆ ಫಸ್ಟ್, ಆನಂತರ ನರ್ಸರಿ ಅವ್ರಿಗೆ, ಆನಂತರ LKG UKG ಅವ್ರಿಗೆಲ್ಲ ಡಾನ್ಸ್ ಮಾಡಿಸಿದ್ರು. ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ಮಕ್ಕಳು ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡೋದು, ಒಂದೊಂದ್ ಸ್ಟೆಪ್ ಮಿಸ್ ಮಾಡೋದು ಮಜವಾಗಿತ್ತು. ಸೊ ನೋಡಿದ್ವಿ. Same energy, but with the new children. Okay, Anaga has a rapid start and she's going very quick. And Anaga has completed it first, waiting for the other people followed. ಅನಗ ಒಂದ್ರಲ್ಲಿ ಫಸ್ಟ್ ಹೋಗಿ ರೀಚ್ ಆದ್ಲು. ಆನಂತರ ಪೇರೆಂಟ್ಸ್ಗೂ ಕೂಡ ಆಕ್ಟಿವಿಟೀಸ್ ಎಲ್ಲ ಇತ್ತು, ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನಂತರ ಊಟಕ್ಕೆ ಬಂದಿದ್ದೀವಿ. ಅನಗ ಎಂತ ತಿಂಬವ ಈಗ? ಊಟ ಊಟ ಮಾಡಕ್ ಬಂದ್ವಿ. ಇವಾಗ ಶಾಪಿಂಗ್ ಮಾಡ್ಕೊಂಡು ಊಟ. ತಿಂದು ಇದು ಕಣ್ಕೊಳ ತೆಗಿವ ಹೇಳಿ ಆಗ್ತದೆ ಈಗ. ಊಟಕ್ಕೆ ನಾವು ಬಂದಿದ್ದು ಶ್ರೀನಿಧಿ ಸಿಗ್ನೇಚರ್ ಹೋಮ್ ಫಾರ್ಮ್ ಅಲ್ಲಿ.
ಸಕ್ಕತ್ತಾಗಿರುತ್ತೆ ಇಲ್ಲಿ ಮಧ್ಯಾಹ್ನದ ಊಟ. ಸೌತ್ ಮೀಲ್ಸ್ ಚೆನ್ನಾಗಿ ಕೊಡ್ತಾರೆ. ಫಸ್ಟ್ ನಾವು ಬೇಬಿ ಕಾರ್ನ್ ಮಂಚೂರಿ ತಗೊಂಡಿದ್ವಿ. ಎಂತ ಮಸ್ತಾಗಿತ್ತು ಅಂದ್ರೆ ತುಂಬಾ ಹಶ್ವೇನೂ ಆಗಿತ್ತು ಮತ್ತೆ ರುಚಿಯಾಗಿ ಸಕ್ಕತ್ತಾಗಿತ್ತು. ನನಗಂತೂ ಮಸ್ತ್ ಇಷ್ಟ ಆಯ್ತು. ಇನ್ನೊಂದ್ಸಲ ಹೋದಾಗ್ಲೂ ನಾನು ತಗೊಳ್ತೀನಿ, ಅಷ್ಟು ಚೆನ್ನಾಗಿತ್ತು. ಹಾಗೆ ಊಟ ಸೌತ್ ಇಂಡಿಯನ್ ಮೀಲ್ಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ಮುಗಿಸ್ಕೊಂಡು ಒಂಚೂರು ಶಾಪಿಂಗ್ ಮುಗಿಸ್ಕೊಂಡು ನಂತರ ಇಲ್ಲೇ ಬಂದ್ವಿ ಊಟಕ್ಕೆ. ನಂಗಂತೂ ಬಾಯಿಗೆ ಹಾಕ್ತಿದ್ದಂಗೆನೆ ವಾವ್ ಎಷ್ಟು ರುಚಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು. ಮತ್ತೆ ಊಟ ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ದು ಪೂರಿ ಮತ್ತೆ ಅನ್ನ, ಹಪ್ಪಳ, ಸುಮಾರಷ್ಟು ಬಗೆಯ ಸಾರು, ಪಲ್ಯ, ಉಪ್ಪಿನಕಾಯಿ ಎಲ್ಲ ಇತ್ತು. ಹಾಗೆ ಲಾಸ್ಟಲ್ಲಿ ನಾವು ಐಸ್ ಕ್ರೀಮ್ ತಿಂದ್ವಿ. ಅಂದಾಗ ಸ್ಟ್ರಾಬೆರಿ ಇದು ಬೇಕು ಅಂದ್ಲು, ಸೊ ನಾನು ಕೂಡ ಸ್ಟ್ರಾಬೆರಿ ಫ್ಲೇವರೇ ತಗೊಂಡೆ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಮಧ್ಯಾಹ್ನದ ಅಡುಗೆ ಪಲಾವ್ ಮಾಡಿದ್ದೆ, ರಾಯ್ತ ಮಾಡಿದ್ದೆ, ಹಾಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಇರಲಿ ಅಂತ ಬಿಸಿ ಬಿಸಿಯಾಗಿ ಬಜ್ಜಿ ಕರಿತಾ ಇದ್ದೀನಿ. ಸೊ ಇದನ್ನು ಕರೆದ್ಬಿಟ್ರೆ ಅಡುಗೆ ಕಂಪ್ಲೀಟ್ ಆಗೋಯ್ತು. ಅವತ್ತಿನ ದಿನ ಅನಂತ ಬಂದಿದ್ದ. ಸೊ ಹೀಗೆ ಸಿಂಪಲ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಹಾಗೆ ನಾನು ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.